ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ. ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು, ಅವರ ಒಂದು ಅಪಿಯರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ಯ ಅಂದ್ಕೊಳ್ತೀವಿ. ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ, ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ. ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು. ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ. ಲಗ್ನ ಯಾವುದು ಅಂತ ಕಂಡುಹಿಡಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನಾ ಅಲ್ವಾ ಅಂತ ಹೇಳಬೇಕು. ನೀವು ಕೊಟ್ಟಿರೋ ಸಮಯ ಒಂದೊಂದು ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ, ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ 1 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ. 1 ಮಿನಿಟ್ 2 ಮಿನಿಟಲ್ಲಿ ಬದಲಾವಣೆ ಆಗುತ್ತೆ ಷಷ್ಠಾಂಶ ಚಾರ್ಟನ್ನು ನೋಡುವಾಗ. ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು. ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ. ಅದನ್ನು ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು, ರುದ್ರಾಕ್ಷಿ, ಆಮೇಲೆ ಜೆಮ್ ಸ್ಟೋನ್ಗಳು, ಆಮೇಲೆ ಏನೇನೋ ಒಂದು ಬಾಲಿಶವಾಗಿರುವಂತಹ ಪರಿಹಾರಗಳು, ವಾಸ್ತುವಲ್ಲಂತೂ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ. ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ. ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಅದರಲ್ಲೂ ಸಹ ನಮ್ಮ ಒಂದು ಹಣೆ ಬರಹ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ. ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ. ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಟ್ ಏನಾಗುತ್ತೆ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮ ಅಂತಿದೆ. ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ, ದಾನಗಳಿಂದ, ಸತ್ಕಾರ್ಯಗಳಿಂದ, ಒಳ್ಳೆಯ ಗುಣದಿಂದ, ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ. ಸೊ ಇದನ್ನು ತಿಳ್ಕೋಬೇಕು, ಇದನ್ನೇ ಆಚರಣೆಗೆ ತರಬೇಕು. ಇದು ಜ್ಯೋತಿಷ್ಯ ಕೆಲಸ. ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು. ಎರಡನೇದಾಗಿ, ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನು ತಿಳಿಸಬೇಕು. ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು 100% ನಿಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳಬಾರದು. ಇಷ್ಟು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು. ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು, ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಕುಂಭರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ವಾರದಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ, ಈ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಲ್ಲಿ ಮೊದಲನೇದಾಗಿ ರಾಹುವಿನ ಲಗ್ನ ರಾಶಿಯಲ್ಲೇ ರಾಹು ಗ್ರಹ ಇರುವಂಥದ್ದು ಒಂದು ರೀತಿಯಲ್ಲಿ ಇದು ರಾಹು ಗ್ರಹವನ್ನು ತುಂಬ ನೆಗೆಟಿವ್ ಆಗೂ ತೊಗೊಳಂಗಿಲ್ಲ, ಪಾಸಿಟಿವ್ ಆಗೂ ತೊಗೊಳಂಗಿಲ್ಲ. ಗ್ರಹ ಹೆಂಗೆ ಬಿಹೇವ್ ಮಾಡುತ್ತೆ ಅಂತಂದರೆ, ಒಂದು ತಾನು ಇರುವಂಥ ರಾಶಿಯಾಧಿಪತಿ ಥರದ್ದು ಬಿಹೇವ್ ಮಾಡುತ್ತೆ. ಕುಂಭರಾಶಿಯಲ್ಲಿದೆ, ಶನಿ ಥರ ಬಿಹೇವ್ ಮಾಡುತ್ತೆ. ಆವಾಗ ರಾಹು ಆ ರೀತಿ ಬಿಹೇವ್ ಮಾಡೋದ್ರಿಂದ, ಸಪ್ತಮದಲ್ಲಿ ಕೇತುವಿನಿಂದ ವೈವಾಹಿಕ ಜೀವನವನ್ನು ಒಡೆಯುವಂಥದ್ದು, ಕಿರಿಕಿರಿ ಕ್ರಿಯೇಟ್ ಆಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸದಾಗಿ ಮದುವೆ ಆಗಿರಿ, ಮ್ಯಾರಿಟಲ್ ಲೈಫಲ್ಲಿ ಎಷ್ಟೇ ವರ್ಷ ಆಗಿದ್ರು ಈ ಒಂದು ಕಾಂಬಿನೇಷನ್ ಬಂದಾಗ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಜಾತಕದಲ್ಲಿ ಏನಾದ್ರೂ ನಿಮಗೇನಾದ್ರು ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದು, ಡಿವರ್ಸ್ ಕಾಂಬಿನೇಷನ್ಸ್ ಇರುತ್ತೆ ಕೆಲವರಿಗೆ. ಡಿವರ್ಸ್ ಅಂತಂದರೆ ಕುಜದೋಷ ಅಲ್ಲ, ಅದ್ರ ಬಗ್ಗೆ ಇನ್ನೊಂದು ಸಲ ನಾವು ಮಾತಾಡೋಣ. ಬೇರೆ ಕೆಲವು ನೆಗೆಟಿವ್ ಕಾಂಬಿನೇಷನ್ ಇತ್ತು. ಯಾವ ಗ್ರಹನೂ ಒಳ್ಳೆಯದಲ್ಲ, ಯಾವ ಗ್ರಹನೂ ಕೆಟ್ಟದಲ್ಲ. ಅವರಿಗೆ ಸೆಪ್ರೇಷನ್ ಚಾನ್ಸಸ್, ಕಿರಿಕಿರಿಗಳು ಬಹಳ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಡುತ್ತೆ. ತುಂಬ ಕೇರ್ಫುಲ್ ಆಗಿರಿ, ಕಮ್ಯುನಿಕೇಷನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಕೆಲವು ಸಿಚುವೇಷನ್ಗಳನ್ನ ಸ್ವಲ್ಪ ಜನ ಹಾಗೆ ಬಿಡೋದು ಒಳ್ಳೆಯದು. ಆಮೇಲೆ ಅದನ್ನು ಟಚ್ ಮಾಡಬೇಕು. ಆಗ ಸಡನ್ನಾಗಿ ಇಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಟೈಮ್ ತಗೊಳ್ಳಿ, ಆಮೇಲೆ ಸಾಲ್ವ್ ಮಾಡಿ. ಮಕ್ಕಳಿಂದ ಸಂತೋಷ, ನೆಮ್ಮದಿ. ಮಕ್ಕಳು ಏನೋ ಒಂದು ಅಚೀವ್ಮೆಂಟ್ ಮಾಡುವಂಥ ಸಾಧ್ಯತೆ. ತಮ್ಮ ಮಕ್ಕಳು ಅವ್ರ ಜಾಬ್ ಸಿಗ್ಬೋದು, ಅವ್ರು ವಿದೇಶಕ್ಕೆ ಹೋಗ್ಬೋದು, ಅವ್ರು ಅಂದ್ಕೊಂಡಂತಹ ಸಾಧನೆ ಅವ್ರು ಮಾಡಿರ್ಬೋದು. ಸಣ್ಣ ಪ್ರಮಾಣದಾಗಲಿ ದೊಡ್ಡ ಪ್ರಮಾಣದಾಗಲಿ ಈ ರಾಶಿಯವರಿಗೆ ಲಭ್ಯವಾಗುತ್ತೆ. ಕೆಲವು ಮಕ್ಕಳು ಎಲ್ಲಾದರೂ ಪ್ರೈಸಸ್ ಬರ್ತಾ ಇರುತ್ತೆ. ಆ ಥರ ಸಾಧ್ಯತೆಗಳು ಇಲ್ಲದೇ ಇಲ್ಲ. ಸಂತೋಷಕ್ಕೆ ಸಣ್ಣದು ದೊಡ್ಡದು ಅನ್ನೋಂಥದ್ದು ಏನೂ ಇಲ್ಲ. ಎಲ್ಲದೂ ಕೂಡ ಸಂತೋಷನೇ. ಅದಕ್ಕೆ ನಾವು ಅದನ್ನು ಯಾವುದಕ್ಕೂ ಹೋಲಿಕೆ ಮಾಡಬಾರ್ದು. ನಮ್ಮ ಮಕ್ಕಳನ್ನು ಇನ್ನೊಬ್ಬರ ಮಕ್ಕಳಿಗೆ ನಾವು ಹೋಲಿಕೆ ಮಾಡೋದು ಬಹಳ ತಪ್ಪು. ಇದಾದ ನಂತರ ದಶಮಸ್ಥಾನದಲ್ಲಿರುವಂತಹ ಗ್ರಹಗಳನ್ನು ನೋಡ್ತಾ ಇದ್ದರೆ 100% ಈ ರಾಶಿಯವರಿಗೆ ಖಂಡಿತವಾಗಲೂ ಸಹ ಒಂದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಿದೆ. ಎಸ್ಪೆಷಲಿ UPSC ಥರದ ಎಕ್ಸಾಮ್ಸ್ ಟ್ರೈ ಮಾಡ್ತಿರೋರಾಗಿರ್ಬೋದು, ಇನ್ನು ಯಾವುದೇ ಥರದ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರೋರಾಗ್ಬೋದು, ಇವರಿಗೆ ಒಂದು ಲಾಭ ಕ್ರಿಯೇಟ್ ಆಗುತ್ತೆ, ಒಂದು ಅನುಕೂಲ ಖಂಡಿತ ಆಗುತ್ತೆ. ಯಾಕೆಂತಂದರೆ ಸೂರ್ಯನ ಒಂದು ಪ್ಲೇಸ್ಮೆಂಟ್ ಬಹಳ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ಸೂರ್ಯನೇ ಬಹಳ ಮುಖ್ಯನೇ. ಯೂಶುವಲ್ ಸೂರ್ಯ ವೀಕ್ ಆಗಿದ್ದವ್ರಿಗೆ ಜಾಬ್ ಸ್ವಲ್ಪದಲ್ಲಿ ಮಿಸ್ ಆಗ್ತಾ ಇರುತ್ತೆ. ಅವ್ರಿಗೆ ನಾನು ಆದಿತ್ಯ ಹೃದಯ ಸ್ತೋತ್ರ ಹೇಳಿ ಅಂತೀನಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಲೈಫ್ ಟೈಮ್ ಅವ್ರು ಹೇಳ್ತಾನೆ ಇದ್ದರೆ ಸೂರ್ಯನ ಅನುಗ್ರಹವೂ ಹೆಚ್ಚಾಗುತ್ತೆ. ಈಗ ಸೂರ್ಯ ನಮಸ್ಕಾರ ಅಂತಾರೆ. ಸೊ ಆ ರೀತಿ ಮಾಡೋದ್ರಿಂದ ಆ ಶಕ್ತಿನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು. ಅದರ ಅನುಗ್ರಹ ಹೆಚ್ಚಾದರೆ ಜಾಬ್ ಕೂಡ ಸಿಗುತ್ತೆ. ಸೊ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡೋರಿಗೆ ಒಳ್ಳೆಯದು. ಸರ್ಕಾರಿ ನೌಕರಿಯಲ್ಲೇ ಇದ್ದು ದೊಡ್ಡ ಪೊಸಿಷನ್ ಟ್ರೈ ಮಾಡ್ತಿರೋರು ಒಳ್ಳೆಯದು. ಹಾಗೆಯೇ ಟ್ರಾನ್ಸ್ಫರಿನ ಸಾಧ್ಯತೆ ಬಹಳ ಹೆಚ್ಚಾಗಿ ನನಗೆ ಕಾಣ್ತಾ ಇದೆ. ಯಾಕೆಂದರೆ 12th ಲಾರ್ಡ್ ಇನ್ ದ ಸೆಕೆಂಡ್ ಹೌಸ್, 12ನೇ ಮನೆ ಅಧಿಪತಿ 2ನೇ ಮನೆ ಇರೋದು ಮ್ಯಾಕ್ಸಿಮಮ್ ಅವರನ್ನು
ದೂರ ಸ್ಥಳಕ್ಕೆ ಕರ್ಕೊಂಡು ಹೋಗುತ್ತೆ, ಅಥವಾ ಅವ್ರು ಇಷ್ಟಪಟ್ಟಂಥ ಸ್ಥಳಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಆದರೆ ಗ್ಯಾಮಿಂಗ್ ನೇಚರ್ ಇರುವಂತಹ ಬಿಸ್ನೆಸ್ಗಳಾಗಿರ್ಬೋದು, ಟ್ರೇಡಿಂಗ್ ಥರದಲ್ಲಿ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ಯಾವ ಕಾರಣಕ್ಕೂ ಕೈ ಹಾಕಬೇಡಿ. ಹಾಗೆಯೇ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ಇರೋದು ಹಾಗೆ ನಡ್ಕೊಂಡು ಹೋಗಲಿ. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋ ಇನ್ನೊಂದಕ್ಕೋ ದೊಡ್ಡದಕ್ಕೆ ಕೈ ಆಗದೆ ಇರೋದೇ ಒಳ್ಳೆಯದು. ಈ ರಾಶಿಯವರಿಗೆ ಅಂಥ ಒಳ್ಳೆಯ ಕಾಂಬಿನೇಷನ್ಸ್ ಇಲ್ಲ. ಆಮೇಲೆ ಈ ಜಾತಕವನ್ನು ನೋಡ್ತಾ ಇದ್ದರೆ ವಿವಾಹದ ಯೋಗ ಕೂಡ ಈ ರಾಶಿಯವರಿಗೆ ಅತಿ ಚೆನ್ನಾಗೇನೂ ಕಾಣ್ತಾ ಇಲ್ಲ. ಇಷ್ಟು ವಿಚಾರಗಳು ಕುಂಭರಾಶಿಯವರು, ಇದು ಅಮಿತಾಬ್ ಬಚ್ಚನ್ ಅವರ ಒಂದು ರಾಶಿ ಇದು ಲಗ್ನ. ಸೊ ಹಾಗೆ ಇನ್ನೂ ಹಲವಾರು ವಿಚಾರಗಳು ಹೇಳ್ಬೋದು. ನಮಸ್ಕಾರ.